ಇದ್ಯಾವುದು ಗುರು ಈ ಥರ ಜಾಮ್ ಆಗಿಬಿಟ್ಟಿದೆ. ಅಲ್ಲ, ಹೈವೇ ಎಲ್ಲ ಈ ಥರ ಜಾಮ್ ಆಗಿಬಿಟ್ರೆ ಜನಗಳು ತಿರ್ಗಾಡೋದೆಲ್ಲ ಹೇಗೆ ಅಂತ. ನಾನು ಹೆಂಗೋ ನೈಸ್ ರೋಡಿಂದ ಬಂದು ಮಾಧವರ ಲೆಫ್ಟ್ ತೊಗೊಂಡೆ, ಅಲ್ಲಿಂದನೂ ನಾನು ಸರ್ವಿಸ್ ರೋಡಲ್ಲೇ ಬರ್ತಾಯಿದ್ದೀನಿ. ಫುಲ್ ಜಾಮ್ ಆಗಿದೆ. ಸುಮಾರು ಒಂದು 2-3 ಕಿಲೋಮೀಟ್ರು ಇನ್ನೂ ಮೇಲೇ, ಒಂದು 4-5 ಕಿಲೋಮೀಟ್ರು ಅಲ್ಲಿ ತನಕನೂ ಇಷ್ಟು ಜಾಮ್ ಆಗಿದೆ ಅನ್ಸುತ್ತೆ ನೋಡಿ. ಏನಕ್ಕೆ ಇಷ್ಟು ಜಾಮ್ ಆಗಿದೆಯಲ್ಲ? ವರ್ಕರ್ಸ್ ಡೇ ಸ್ಪೆಷಲ್ಗೆ ಏನಾದರೂ ಗಾಡಿಗಳೇನಾದರೂ ಜಾಸ್ತಿ ಆಗಿ ಏನಾದರೂ ಜಾಮ್ ಆಗಿಬಿಟ್ಟಿದೆಯೋ ಏನೋ. ಪಾಪ ಎಲ್ಲ ಹೈವೇಲೇ ಸ್ಟಕ್ ಆಗಿಬಿಟ್ಟಿದ್ದಾರೆ. ನಾನೇನಾದರೂ ಹೈವೇಗೆ ಹೋಗ್ಬಿಟ್ಟಿದ್ರೆ ನಾನು ಒಂದು 2-3 ಅವರ್ ಲಾಕ್ ಆಗಬೇಕಾಗಿತ್ತು. ರೋಡ್ ಮಾಡ್ತಾ ಇದ್ದಾರೆ. ರೋಡ್ ಮಾಡ್ತಿರೋದಕ್ಕೋಸ್ಕರ ಇಷ್ಟು ಜಾಮ್ ಆಗಿದೆ ನೋಡಿ. ಈ ಥರ ಆದರೆ ಹೆಂಗೆ ಅಂತ ಟ್ರಾವೆಲ್ ಮಾಡೋರಿಗೆಲ್ಲ 2-3 ಅವರ್ ಎಷ್ಟು ಲೇಟ್ ಆಗುತ್ತೆ ಪಾಪ. ನಮಸ್ಕಾರ ಕರ್ನಾಟಕ. ನಾನಿವತ್ತು ನಮ್ಮೂರ ಕಡೆ ಹೊರಟಿದ್ದೀನಿ. ಹೆಂಗೂ ವರ್ಕರ್ಸ್ ಡೇಗೆ ಸ್ವಲ್ಪ ಲೀವ್ ಇದೆಯಲ್ಲ, ಹಾಗಾಗಿ ನಮ್ಮೂರ ಕಡೆ ಹೊರಟ್ಬಿಟ್ಟಿದ್ದೀನಿ. ನಾನು ಮತ್ತು ಫ್ರೆಂಡು ಫುಲ್ ಜಾಲಿ ಮಾಡ್ಕೊಂಡೇ ಬರೋದು. ಫುಲ್ ಆರಾಮಾಗಿ ಒಂದು 3 ದಿನ ಆ ಬೆಂಗಳೂರು ಸವಾಸ ಬಿಟ್ಬಿಟ್ಟು ಹಳ್ಳಿಗೆ ಹೋಗಿ ಜಾಲಿಯಾಗಿ ಇದ್ಬಿಟ್ಟು ಬರೋಣ. ರಾಕೆಟ್ ಬ್ರೋ, ರಾಕೆಟ್ ಹಾಕ್ ಬ್ರೋ, ಆರ್ತಾನೆ ಇಲ್ಲ. ಬ್ರೋ, ರಾಕೆಟ್ಗಿಂತ ನೀವೇ ಫೋರ್ಸ್ ಜಾಸ್ತಿ ಆಗ್ತಾ ಇದ್ದೀರಾ ಅನ್ಸುತ್ತೆ. ಗಾಳಿ ಫುಲ್ ಗಾಳಿ ಬಿಡಿ, ಫುಲ್ ಗಾಳಿ. ಸಾಕು, ಬನ್ನಿ ಬರೋ, ಸೈಡಿಗೆ ಬನ್ನಿ, ಗಾಡಿ ಬರ್ತಾ ಇದೆ. ನಾವು ನೈಟ್ ಬಿಟ್ಟಿದ್ದೇ ಲೇಟು, ಅಲ್ಲಿಂದ ಇನ್ನೂ ಮನೆಗೆ ರೀಚ್ ಆಗಿಲ್ಲ. ಬೆಳಿಗ್ಗೆನೇ ಒಳ್ಳೆ ದರ್ಶನ ನೋಡಿ ಹೇಗಿದೆ ನವಿಲು. ಒಳ್ಳೆ ಎಳ್ಳೀರು ಕುಡಿಯೋಕೆ ಬಂದಿದ್ದೀವಿ. ಮಳೆನೇ ಇಲ್ಲ, ಹೆವಿ ಬಿಸಿಲು ಅಂದ್ಕೊಳ್ಳಿ ನೋಡಿ. ಮರದ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ, ಹೆವಿ ಬಿಸಿಲು. ಸ್ವಲ್ಪ ಮಳೆ ಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಈವ್ನಿಂಗ್ ರೌಂಡ್ಸ್, ಹಾಗೆ ಒಂದು ರೌಂಡು ಸಿಟಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಹೋಗ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವಾಗೇನಿಲ್ಲ, ಆಲ್ರೆಡಿ ಮನೆಗೆ ಹೋಗಿ ಊಟ ಮಾಡಿ ಮಲಗಿದ್ರೆ ಬೆಳಿಗ್ಗೆ ಎದ್ದರೆ ಸೇಮ್ ರೋಟೀನ್. ತೋಟಕ್ಕೆ ಹೋಗೋದು, ಎಳ್ಳೀರು ಕುಡಿಯೋದು, ಜಾಲಿಯಾಗಿ ಮರದ ಕೆಳಗಡೆ ನೆರಳಲ್ಲಿ ಕುತ್ಕೊಳ್ಳೋದು, ಮತ್ತೆ ಮನೆಗೆ ಬರೋದು, ಊಟ ಮಾಡೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಸೇಮ್ ರೋಟೀನ್. ಇಲ್ಲೇ ಅಡ್ಡ ನಮ್ಮದು. ಬಾಯ್ಸ್ ನೋಡಿ ಹೆಂಗೆ ಕೂತಿದ್ದಾರೆ. ಇವಾಗ ಇಲ್ಲಿಂದ ಮನೆಗೆ ಹೋಗಿ ಊಟ ಮಾಡಿ ಅಲ್ಲಿಂದ ಒಂದು ರೌಂಡು ಸಕಲೇಶ್ಪುರ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನು. ಹಾಸನ್ ಎಂಟ್ರಿ. ಬಿಸಿಲು ಮಾತ್ರ ಬೇರೆ ಥರ ಇದೆ ಅಂದ್ಕೊಳ್ಳಿ, ಹೆವಿ ಬಿಸಿಲು. ಈ ಸಲ ಅದು ಏನಪ್ಪೋ ಅಷ್ಟು ಬಿಸಿಲು ಬರ್ತಾಯಿದೆ. ಇಷ್ಟೆಲ್ಲ ಆಲ್ರೆಡಿ ಮಳೆ ಬರಬೇಕಾಗಿತ್ತು, ಇನ್ನೂ ಮಳೆ ಇಲ್ಲ. ಈ ಥರ ಆಗಿಬಿಟ್ರೆ ಭಾರಿ ಕಷ್ಟ ಬಿಡಿ.
ಬ್ರೋ ಯಾವ ಕಡೆ ಹೋಗೋಣ ಅಂತೀರಾ? ಈ ಕಡೆ ಹಾಂ ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ಅಲ್ಲೋಗಿ ಅಲ್ಲಿಂದ ಒಂದು ಸ್ಲಿಪ್ ಹೊಡಿ ಆ ಕಡೆಗೆ. ಅಲ್ಲಿ ಹೊಡೆದ್ಬಿಟ್ಟು ಅಲ್ಲೂ ಆ ಕಡೆಯಿಂದ ಹಂಗೆ ಹೋಗೋಣ. ನಡಿ, ದಾರಿ ನಾನು ನಾನೇ ನಡೆದಿದೆ ದಾರಿ. ಗಟ್ಟಿದೆ, ಹೋಗು. ಅಷ್ಟು ಗಟ್ಟಿಲ್ಲ ಬ್ರೋ. ಮುಂದ ಹಾಂ ನಿಂತ್ಕೊಂಡು ಇಲ್ಲಿಂದ ಒಂದು ಪುಷ್ ಕೊಟ್ಬಿಟ್ಟು ಹಿಂಗೆ ಜಂಪ್ ಒಂದು ಅಷ್ಟೇ. ಪುಷ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಹಾಂ ಮುಂದೆ ಹೋಯ್ತಾ ಒಂಚೂರು. ನೋಡಿ ಹುಷಾರಾಗಿ ಬರ್ಬೇಕು, ಓಕೆನಾ? ಹಾಂ ಸರಿ ಬ್ರೋ. ಇದೇನು ಬ್ರೋ ಈ ಥರ ಇದೆ ಸ್ಪಾಟು ಅಲ್ಲ? ಸ್ಪೀಡಾಗಿ ಬರಬೇಕಾ? ಹುಳ ಏನಾರು ಇರುತ್ತೆ ಅಂತೀರಾ? ಏನೇನೋ ಹಾಕಿದಾರೆ ನೋಡಿ, ಜನ ಹಾಕಿಲ್ಲ ಅಂದ್ರೆ ಎಂಥ ಸ್ಪಾಟ್ ಇದೆ. ಹೌದು ಬ್ರೋ, ಈ ಸ್ಪಾಟ್ ನೋಡಿ ಬ್ರೋ. ಗಾಯ್ಸ್ ನೋಡಿ, ಫುಲ್ ಇಲ್ಲೆಲ್ಲ ಪ್ಲಾಸ್ಟಿಕ್ಕು ಚೀಲಗಳು. ದಿಸ್ ಇಸ್ ಇಂಡಿಯಾ ಮ್ಯಾನ್. ಹಾಂ ನೋಡಿ ಎಂಥ ಸ್ಪಾಟು. ಆ ಕಡೆ ಹೋಗೋಣ. ಯಾವ ಕಡೆ ಬ್ರೋ? ಎಲ್ಲಿ ಬ್ರೋ? ಆ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ. ಸ್ವಲ್ಪ ಇಲ್ಲಿ ಮುಂದೆ ಬನ್ನಿ ಬ್ರೋ. ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಎಂಥ ಫಾಲ್ಸ್ ನೋಡಿ. ಅಲ್ಲ ಫಾಲ್ಸ್ ಅಲ್ಲ, ಇದು ರಿವರ್. ಒಂದು ಒಳ್ಳೆ ಫಾರೆಸ್ಟ್ ರಿವರ್. ಹಳೇ ಬ್ರಿಡ್ಜ್ ಇದು. ಆನೆಬಳ್ಳ ಟು ಕಾಡುಮನೆ ಹೋಗೋ ರೂಟು ಹಳೇ ಬ್ರಿಡ್ಜ್ ಇದು. ಇದು ನ್ಯೂ ಒನ್. ಜಾಗ ಮಸ್ತಾಗಿದೆ, ಬಟ್ ತುಂಬ ಪ್ಲಾಸ್ಟಿಕ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಜನ. ಅದೇನೋ ಮೋಸ್ಟ್ಲಿ ಬ್ರಿಡ್ಜ್ ಮೇಲೆಯಿಂದ ಬ್ಯಾಗೆಲ್ಲ ಎಸ್ಬಿಟ್ಟಿದ್ದಾರೆ ನೋಡಿ. ನೋಡಿ ಇಲ್ಲಿ ಬಾಟ್ಲೆಲ್ಲ ಎಣ್ಣೆ ಬಾಟ್ಲೆಲ್ಲ ಹೊಡೆದಾಕಿದ್ದಾರೆ. ಅದು ತುಂಬ ಗಲೀಜು ಜನ ನೋಡಿ. ಈ ಥರನೇ ನೇಚರ್ನ ಹಾಳು ಮಾಡೋದು. ಯಾಕೆ ಬ್ರೋ, ಏನು ಮಾಡ್ತಾಯಿದ್ದೀರಾ? ಬನ್ನಿ ಹೋಗೋಣ. ಬನ್ನಿ ಬನ್ನಿ ಬ್ರೋ ಹೋಗೋಣ. ನಾನು ಅನ್ಕೊಂಡೆ ಸರಿ
ಹಾಂ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೆ. ಅದೇ ಕರೆಕ್ಟಾಗಿ ನೀರು ಆ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ನೀವು ನೀರಲ್ಲಿ ಹಾಕಿದ್ರಲ್ಲ ಕಾಲು. ಅದನ್ನ ನಿಮಗೆ ಫಸ್ಟೇ ಗೊತ್ತಿರುತ್ತಲ್ಲ. ಬರಲಿ ಎಕ್ಸಿಟ್. ನೀರು ಬರೋ ಸೋತೈತೆ ಮೋಸ್ಟ್ಲಿ ನೀರು ಇರುತ್ತೆ ಬ್ರೋ. ಫುಲ್ ಮೆಟಲ್ ತಾನೇ ಬ್ರೋ ಇದು. ಬ್ರೋ ಯಾವುದೇ ಎಸ್ಟೇಟ್ಗೆ ಹೋಗೋದು ಒಂದು ಜನ ತಾನೆ ಬ್ರೋ ಜಾಗ ಇದು. ಅದೇ ಎಸ್ಟೇಟ್ ರೋಡ್ ಇದು. ಮುಂದೆ ಗೇಟ್ ಎಲ್ಲ ಇದೆ. ಬ್ರೋ ಇಲ್ಲಿ ರೋಡಿಗೆ ಬರ್ತಾರೆ ಬ್ರೋ. ಬ್ರೋ ಹಾಂ